ಇಷ್ಟು ದಿವಸ SIT ಮುಂದೆ ಬುರುಡೆ ಬಿಟ್ಟಿದ್ದಂತಹ ಮಾಸ್ಕ್ ಮ್ಯಾನ್ ಬುರುಡೆ ಚಿನ್ನಯ್ಯನ ಬಂಧನ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ SIT ಅಧಿಕಾರಿಗಳಿಂದ ಬುರುಡೆ ಚಿನ್ನಯ್ಯನ ತೀವ್ರವಾದಂತಹ ವಿಚಾರಣೆ ಆಗ್ತಾ ಇದೆ. ಬುರುಡೆ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ SIT ಅಧಿಕಾರಿಗಳಿಂದ ತೀವ್ರ ವಿಚಾರಣೆ. ಷಡ್ಯಂತ್ರದ ಬಗ್ಗೆ ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಚಿನ್ನಯ್ಯನ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾರೆ SIT ಅಧಿಕಾರಿಗಳು. ಮಾಸ್ಕ್ ಮ್ಯಾನ್ ಬಂಧನ ಬೆನ್ನಲ್ಲೇ ಹಲವರಿಗೆ ಢವ ಶುರುವಾಗಿದೆ. ಚಿನ್ನಯ್ಯ ಅರೆಸ್ಟ್ ಆಯಿತು, ಇದೀಗ ಸೂತ್ರಧಾರಿಯ ಸರದಿ. ಷಡ್ಯಂತ್ರದ ಸೂತ್ರಧಾರಿಗಳ ಹೆಸರು ಹೊರಬರುತ್ತಾ ಅನ್ನುವಂತಹ ಸಂಶಯ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕಟ್ಟು ಕಥೆಯನ್ನು ಕಟ್ಟಿದ್ದು ಯಾರು? ಈತನ ತೀವ್ರವಾದಂತಹ ವಿಚಾರಣೆ ಕೆಲವೇ ಹೊತ್ತಲ್ಲಿ ನ್ಯಾಯಾಲಯದ ಮುಂದೆ ಕರೆದುಕೊಂಡು ಹೋದಾಗಲೂ SIT ಅಧಿಕಾರಿಗಳು ಇದೇ ವಿಚಾರವನ್ನು ಹೇಳಿದ್ರು. ಈತ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾನೆ, ದೂರನ್ನು ಹೇಳ್ತಾ ಇದ್ದಾನೆ. ಹೀಗಾಗಿ ಇದರ ತೀವ್ರತರವಾದಂತಹ ವಿಚಾರಣೆಯ ಅಗತ್ಯತೆ ಇದೆ ಅಂತ SIT ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಂಡಿದ್ರು. ಅದೇ ಪ್ರಕಾರವಾಗಿ ಈತನನ್ನು 10 ದಿನಗಳ ಕಾಲದ ಒಂದು ಕಸ್ಟಡಿಗೆ SITಯ ಕಸ್ಟಡಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಒಂದಾದ ನಂತರದ ಸ್ಫೋಟಕ ವಿಚಾರಗಳನ್ನು ಈತ SIT ಅಧಿಕಾರಿಗಳ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾನೆ. ಹೀಗಾಗಿ ಇಟ್ಸ್ ಅ ಟೋಟಲ್ ಡ್ರಿಲ್ ಟು ದಿಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಒಂದು ರೀತಿಯಲ್ಲಿ ಈತ ಈಗ ಹೇಳಿರುವಂಥದ್ದು, ಹೇಳ್ತಾ ಇರುವಂಥದ್ದು ಮತ್ತು ಹೇಳಲಿರುವಂಥದ್ದು ಎಲ್ಲವೂ ಕೂಡ ಎಲ್ಲ ಆಯಾಮದಲ್ಲೂ ತನಿಖೆಯ ಅವಶ್ಯಕತೆ ಇದೆ. ಹೀಗಾಗಿ ಈತನಿಗೆ ಬುರುಡೆಯ ಅಸಲಿ ಸೂತ್ರಧಾರಿ ಬಗ್ಗೆ SIT ಪ್ರಶ್ನೆ ಮಾಡ್ತಾ ಇದೆ. ಸಿಕ್ಕಿ ಬೀಳ್ತಾನ ಮಸಲತ್ತು ನಡೆಸಿರುವಂತಹ ಮಾಸ್ಟರ್ ಮೈಂಡ್. ಸದ್ಯ ಬೆಳ್ತಂಗಡಿ SIT ಕಚೇರಿಯಲ್ಲಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಮತ್ತೆ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ನಡೆಸಲಿರುವಂತಹ SIT ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಂತೆ. ಮಾಸ್ಕ್ ಮ್ಯಾನ್ ಬಂಧನ ಬೆನ್ನಲ್ಲೇ ಹಲವರಿಗೆ ಭೀತಿ ಶುರುವಾಗ್ಬಿಟ್ಟಿದೆ. ಷಡ್ಯಂತ್ರದ ಸೂತ್ರಧಾರಿಗಳ ಹೆಸರು ಹೊರಬಂದು ಬಿಡುತ್ತಾ? ಬುರುಡೆಯ ಅಸಲಿ ಸೂತ್ರಧಾರಿ ಬಗ್ಗೆ SIT ಪ್ರಶ್ನೆ ಮಾಡ್ತಾ ಇದೆ. ಸಹಜವಾಗಿ ಈಗ ಈತ ಇವರುಗಳ ಕಸ್ಟಡಿಯಲ್ಲಿದ್ದಾನೆ. ಹೇಳಲಿಕ್ಕಾಗಲ್ಲ. SIT ಅಂದರೆ ಅದೇ ಹೇಳ್ತಾ ಇದ್ದೆ, ನಾರ್ಮಲ್ ಕಾನ್ಸ್ಟೇಬಲ್ ಆಗಲಿ ಟ್ರಿಪಲ್ ಸ್ಟಾರ್ ಲೆವೆಲಲ್ಲಾಗಲಿ ಇರುವಂಥ ಅಧಿಕಾರಿಗಳಲ್ಲ. ADGP ಇಂದ ಮೇಲ್ಪಟ್ಟಂಥ ಅಧಿಕಾರಿಗಳು. ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಶೈಲಿಯಲ್ಲಿ ಯಾರನ್ನ ಹೇಗೆ ವಿಚಾರಣೆ ಮಾಡಬೇಕು, ಹೇಗೆ ಸತ್ಯಾಸತ್ಯತೆಯನ್ನು ಹೊರತೆಗೆಯಬೇಕು ಅನ್ನುವಂಥ ಎಲ್ಲ ತಯಾರಿ SIT ಅಧಿಕಾರಿಗಳಿಗೆ ಇರುತ್ತೆ. ಹೀಗಾಗಿ ಇವರುಗಳ ಆಟ ಇಫ್ ಇನ್ ಕೇಸ್ ಸುಳ್ಳೇ ಆಗಿದ್ದರೆ ಬಹಳ ದಿವಸ ನಡೆಯಲ್ಲ. ಹೀಗಾಗಿ ಆತನಿಗೆ ಒಂದು ರೀತಿಯಲ್ಲಿ ಗಂಭೀರವಾಗಿ ತೀವ್ರವಾದಂಥ ವಿಚಾರಣೆ ಆಗ್ತಾ ಇದೆ. ಬಹುಶಃ ಆತ ಎಲ್ಲಿ ಯಾರ ಹೆಸರು ಹೇಳಿಬಿಡ್ತಾನೋ ಅನ್ನುವಂಥ ಭೀತಿ, ಇದರ ಹಿಂದೆ ಈತನ ಹಿಂದೆ ನಿಂತಿರುವಂತಹ ಗ್ಯಾಂಗ್ ಅವರುಗಳಿಗೆ ಭಯ ಶುರುವಾಗ್ಬಿಟ್ಟಿದೆ. ಎಲ್ಲಿ ನಮ್ಮ ಹೆಸರು ಹೊರಬಂದು ಬಿಡುತ್ತೋ, ಎಲ್ಲಿ ನಾವು ಬಂಧಿತರಾಗ್ತೀವೋ, ಎಲ್ಲಿ ನಮ್ಮಗಳ ಒಂದು ಈ ಕಟ್ಟಕಥೆಯ ರೂವಾರಿಗಳು ಯಾರಿದ್ದಾರೆ, ಷಡ್ಯಂತ್ರ ಎಲ್ಲವೂ ಕೂಡ ಜನಗಳ ಮುಂದೆ ಬೆತ್ತಲಾಗ್ಬಿಡ್ತೀವೋ ಅನ್ನುವಂಥ ಒಂದು ರೀತಿಯಾದಂಥ ಭೀತಿ ಶುರುವಾಗಿದೆ. ಬಹುತೇಕ ಈ ಒಂದು ತೀವ್ರತರವಾದಂಥ ವಿಚಾರಣೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನ ಮುಖವಾಡವಂತೂ ಕಳಚಾಗಿದೆ. ಈಗ ಹಿಂದೆ ನಿಂತಿರುವಂಥವರ ಮುಖವಾಡ ಕಳಚೋದಕ್ಕೆ ಆತ ಎಲ್ಲ ಮಾಹಿತಿಗಳನ್ನು SIT ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆದಷ್ಟು ಬೇಗ ಎಲ್ಲವೂ ಹೊರಗಡೆ ಬರುತ್ತೆ.